ಫೈನಲಿ ಆಂಜನೇಯನ ಆಶೀರ್ವಾದದಿಂದ ನಾವು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೇ ಬಿಟ್ವಿ. ನಮಸ್ತೆ ಸ್ನೇಹಿತರೆ, ಮಶ್ರೂಮ್ ಫಾರ್ಮಿಂಗನ್ನು ಹುಬ್ಳಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆದಮೇಲೆ ಅದಕ್ಕೆ ಬೇಕಾಗಿರೋ ಸ್ಯಾನಿಟೈಸೇಷನ್ ಪ್ರಾಡಕ್ಟ್ಸ್ಗಳನ್ನು ನಾವು ಮೊದಲು ತೊಗೊಂಡ್ವಿ. ಅದಾದಮೇಲೆ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ನನ್ನ ಫ್ರೆಂಡ್ನ ರೂಮ್ನಲ್ಲಿ. ಸೊ ನಾವಿಲ್ಲೀಗ ಬಿಸಿನೀರನ್ನು ಕಾಯಿಸ್ತಿರೋದು ಯಾಕಂತಂದರೆ ವುಡ್ ಪ್ಯಾಲೆಟ್ಸ್ಗಳನ್ನು ಮೊದಲು ನಾವು ಪುಡಿಯಾಗಿ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ, ಈ ವುಡ್ ಪ್ಯಾಲೆಟ್ಸ್ನ ನಾವು ಕೇರಳದಿಂದ ತರಿಸಿದ್ದು. ಪ್ರತಿ ಒಂದು ಬ್ಯಾಗ್ನಲ್ಲಿ 1 kg ಅಷ್ಟು ವುಡ್ ಪ್ಯಾಲೆಟ್ಸ್ಗಳನ್ನು ನಾವು ಈಗ ವೇ ಮಾಡ್ತಿದ್ದೀವಿ. ಸೊ ಪ್ರತಿ 1 kg ವುಡ್ ಪ್ಯಾಲೆಟ್ಸ್ಗೆ 1.5 ಲೀಟರ್ನಷ್ಟು ಬಿಸಿನೀರನ್ನು ಹಾಕಿ ಈಗ ನಾವು ಇಲ್ಲಿ ಇಟ್ಟಿದ್ದೀವಿ. 8 ಅವರ್ ಆದಮೇಲೆ ಈ ಎಲ್ಲ ಮಶ್ರೂಮ್ ಪ್ಯಾಲೆಟ್ಸ್ಗಳನ್ನು ಸ್ಟೆರಿಲೈಸೇಷನ್ ಮಾಡೋಕ್ಕೆ ಇಟ್ಟಿರ್ತೀವಲ್ಲ, ಅದನ್ನು ನಾವು ಈಗ ತೊಗೊಂಡು ಬ್ಯಾಗಿಂಗನ್ನು ಮಾಡ್ತಿದ್ದೀವಿ. ಸೊ ಮೊದಲು ನಾವು ಸ್ಯಾನಿಟೈಸೇಷನ್ ಮಾಡ್ಕೋಬೇಕಾಗಿ ಬರುತ್ತೆ. ಅದಾದಮೇಲೆ ಈಗ ಪ್ರತಿ ಬ್ಯಾಗ್ಗೆ ಎಷ್ಟು ಅಣಬೆ ಬೀಜಗಳನ್ನು ಹಾಕಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ಅದನ್ನು ಸ್ಪಾನಿಂಗನ್ನು ಮಾಡಿದ್ವಿ. ಇಲ್ಲಿ ಲೇಯರ್ ಬೈ ಲೇಯರ್ ಸ್ಪಾನಿಂಗನ್ನು ನಾವು ಮಾಡ್ತಿದ್ದೀವಿ. ಸೊ ನೀವು ಈಗೇನು ನೋಡ್ತಿದ್ದೀರಲ್ಲ, ಇದನ್ನು ಮೈಕ್ರೋಪೋರ್ ಟೇಪ್ ಅಂತ ಕರೀತಾರೆ. ಆ್ಯಕ್ಚುಲಿ ಶಿಲೀಂಧ್ರಗಳು ಈಗ ಒಳಗೆ ಹಾಕಿರೋ ಪ್ಯಾಲೆಟ್ಸ್ನಲ್ಲಿ ಉಸಿರಾಡ್ತಾವಲ್ಲ, ಸೊ ಅದಕ್ಕೋಸ್ಕರ ನಾವು ಈ ರೀತಿಯ ಟೇಪನ್ನು ನಾವು ಇಲ್ಲಿ ಯೂಸ್ ಮಾಡಬೇಕಾಗಿ ಬರುತ್ತೆ. ಈ ರೀತಿಯಾಗಿ ನಾವು ಎಲ್ಲ ಬ್ಯಾಗ್ಸ್ಗಳನ್ನು ರೆಡಿ ಮಾಡಿದ್ವಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಮಶ್ರೂಮ್ ಬಗ್ಗೆ ತುಂಬ ಜನರಿಗೆ ಮಿಸ್ಕನ್ಸೆಪ್ಷನ್ ಇದೆ. ಭಾಳಷ್ಟು ಜನ ಮಶ್ರೂಮನ್ನು ನಾನ್ ವೆಜ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ನೀವೇ ನೋಡ್ತಿದ್ದೀರಾ ನಾವು ಮಶ್ರೂಮನ್ನು ಯಾವ ರೀತಿಯಾಗಿ ಬೆಳೆಸಿದ್ದೀವಿ. ಸೊ ಅದೇ ಕಾರಣಕ್ಕೆ ಮಶ್ರೂಮ್ ಪ್ಯೂರ್ ವೆಜ್. ಎಲ್ಲ ಬ್ಯಾಗ್ಸ್ಗಳನ್ನು ಬ್ಯಾಗಿಂಗ್ ಮಾಡಿ ಆದಮೇಲೆ ರೋಪನ್ನು ಯೂಸ್ ಮಾಡಿಕೊಂಡು ಹ್ಯಾಂಗಿಂಗ್ ಸಿಸ್ಟಮ್ನಲ್ಲಿ ನಾವೀಗ ಮಶ್ರೂಮನ್ನು ಬೆಳೀತಾ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಡೇ 1 ಡೇ 2ನಲ್ಲಿ ಅಷ್ಟೊಂದೇನು ಪ್ರೋಗ್ರೆಸ್ ಕಾಣಲಿಲ್ಲ. ಸೊ ಅದಕ್ಕಾಗಿ ನಾವು ಹೆದರ್ಕೊಂಡ್ಬಿಟ್ಟಿದ್ವಿ, ಎಲ್ಲಿ ನಾವು ಮಾಡಿರೋ ಪ್ರೊಸೆಸ್ನಲ್ಲಿ ಏನಾದರೂ ಮಿಸ್ಟೇಕ್ ಆಯಿತಾ ಅಂತ. ಆದರೆ ಡೇ 3ನಲ್ಲಿ ಮೈಸೀಲಿಯಂ ಸ್ಲೋ ಆಗಿ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅದಾದಮೇಲೆ ನಮಗೆ ಕನ್ಫರ್ಮೇಷನ್ ಸಿಕ್ತು ನಾವು ಮಾಡಿರೋ ಪ್ರೊಸೆಸ್ ಕರೆಕ್ಟ್ ಆಗಿದೆ ಅಂತ. ಮೈಕೋಜೆನ್ ಲೈಫ್ನ ನೆಕ್ಸ್ಟ್ ಸ್ಟೋರಿಯನ್ನು ನೋಡಲು ನೀವು ಕೂಡ ಕ್ಯೂರಿಯಸ್ ಆಗಿದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಹಾಗೆ ವೇಟ್ ಮಾಡಿ ಪಾರ್ಟ್ 2ಗಾಗಿ.